ಏನಾಯ್ತು ನಿಂಗೆ? ಯಾಕೆ ಅಳ್ತಾ ಇದೀಯಾ? ಅಮ್ಮ ಪ್ರಿಯನ್ ನೋಡಮ್ಮ, ಮಗುನ ಇಷ್ಟು ಚೆನ್ನಾಗಿ ಮುದ್ದು ಮಾಡ್ತಿದ್ದಾಳೆ. ಹೌದೇ? ಒಂದಿನೂ ಇವಳು ಮಗುನೆತ್ಕೊಂಡು ಪ್ರೀತಿಯಿಂದ ಮುದ್ದಾಡಿಲ್ಲ. ಇವತ್ತೇನೆ ಈ ರೀತಿ ನೋಡ್ಕೋತಾ ಇದ್ದಾಳೆ. ಆಶ್ಚರ್ಯ ಆಗ್ತಿದೆ. ಯಾಕೋ ಅಳ್ತಿದ್ಯಾ? ನಿನ್ ಜಂಪ್ ಮಾಡಿಸ್ಲಾ? ಜಂಪ್ ಮಾಡಿಸ್ಲಾ ನಿಂಗೆ? ಜಂಪ್ ಜಂಪ್ ಜಂಪ್. ಅರೆ ಮಗು ಇಷ್ಟು ಬೇಗ ನಿನಗೆ ಹೊಂದ್ಕೊಂಡ್ಬಿಡ್ತಾ? ಅಜ್ಜಿ ನೋಡಿದ್ರ ಮಗು ಸ್ವಲ್ಪನೂ ಅಳ್ತಿಲ್ಲ. ಅವಳ ಜೊತೆ ಎಷ್ಟು ಚೆನ್ನಾಗಿ ಆಡ್ಕೊಂಡಿದೆ. ಏ ಕಳ್ಳಿ, ನನಗೆ ಗೊತ್ತು ನಿನಗೂ ಈ ತರದೇ ಒಂದು ಮಗು ಬೇಕು ಅನಿಸ್ತಿದೆ ಅಲ್ವಾ? ಹೋಗಿ ಚಿಕ್ಕಿ. ಏನೋಪ್ಪ, ನೀವಿಬ್ರು ಮನ್ಸ್ ಮಾಡಿದ್ರೆ ನಮ್ಮ ಅಮ್ಮನೂ ಕೂಡ 4ನೇ ತಲೆಮಾರು ನೋಡ್ಬೋದು ಅಲ್ವೇನಮ್ಮ? ಹಾ, ಕರ್ಣ ನನಗೆ ನಿರಾಸೆ ಮಾಡಲ್ಲ. ಬರೋ ವರ್ಷ ಮೊಮ್ಮಗನ್ನ ಕೊಟ್ಟೆ ಕೊಡ್ತಾನೆ ಅಲ್ವೇನೋ? ಯೋ, ಎಷ್ಟು ಕ್ಯೂಟ್ ಆಗಿದೆ ಇದು. ನಾನು ಇಷ್ಟ ದಿನ ಗಮನಿಸ್ತಾ ಇರ್ಲಿಲ್ಲ. ಇಷ್ಟು ಕ್ಯೂಟ್ ಆಗಿದ್ಯಾ ನೀನು. ಪ್ರಿಯಾ, ಇಷ್ಟು ದಿನದ ಲೆಕ್ಕನೇ ಬೇರೆ, ಇನ್ಮೇಲಿನ ಲೆಕ್ಕನೇ ಬೇರೆ. ನೀನ್ ಈ ಮಗುನ ಇಷ್ಟಪಟ್ಟು ಪ್ರೀತಿ ಮಾಡಿ ನೋಡು, ಆಗ ನಿನ್ಗೆ ಎಷ್ಟು ಖುಷಿ ಅನ್ಸುತ್ತೆ. ಹೌದು ಚಿಕ್ಕಿ, ಮಗುನ ಅಪ್ಕೊಂಡ್ರೆ ಒಂಥರ ಹಿತ. ಎತ್ಕೊಂಡೇ ಇರೋಣ, ಮುದ್ದು ಮಾಡ್ತಾನೆ ಇರೋಣ ಅನ್ಸುತ್ತೆ. ಪ್ರಿಯಾ, ಮುದ್ದು ಮಾಡು. ನಿನಗ್ ತೃಪ್ತಿ ಆಗೋಷ್ಟು ಮುದ್ದು ಮಾಡಿ ಮಗುನ. ಅಯ್ಯೋ, ಸಾರಿ 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 ಸಾರಿ. ಅಯ್ಯೋ, ಯಾಕೋ ಇಷ್ಟೊತ್ತು ಖುಷಿ ಖುಷಿಯಾಗೇ ಇದ್ದೆ, ಇವಾಗ ಏನಾಯ್ತು ನಿಂಗೆ? ಯಾಕೆ ಅಳ್ತಾ ಇದ್ಯಾ? ಓ, ಶಕೆ ಆಗ್ತಾ ಇದ್ಯಾ? ಅಯ್ಯೋ, ಸಮಾಧಾನನೇ ಆಗ್ತಾ ಇಲ್ಲ. ಅಜ್ಜಿ, ಇವ್ನು ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ಆಚೆ ಕರ್ಕೊಂಡೋಗಿ ಆಟಾಡ್ಸ್ಕೊಂಡ್ ಬರ್ತೀನಿ. ಚಿಕ್ಕಿ ಬನ್ನಿ. ನೋಡು ಪ್ರಿಯಾ, ಇಷ್ಟೊತ್ತಲ್ಲಿ ಮಗುನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಬೇಡ. ನೀನ್ ಸಮಾಧಾನ ಮಾಡಂಗಿದ್ರೆ ಮೇಲ್ ಕರ್ಕೊಂಡೋಗಿ ಸಮಾಧಾನ ಮಾಡು. ಏನು? ಸರಿ ಅಜ್ಜಿ. ಪುಟ್ಟ, ಅಜ್ಜಿಗೆ ಆಚೆ ಗುಮ್ಮ ಬರುತ್ತೆ ಅಂತ ಭಯ ಅಂತೆ, ಅದಕ್ಕೆ ನಾವ್ ಮೇಲ್ ಹೋಗಿ ಆಟ ಆಡೋಣ. ಸರಿನಾ? ಬಾ ಹೋಗೋಣ. ಇದೇನಜ್ಜಿ, ನನ್ ಕಣ್ಣು ನಾನೇ ನಂಬೋದಕ್ಕಾಗ್ತಿಲ್ಲ. ಇಷ್ಟೊತ್ತು ನಾವು ನೋಡಿದ್ದು ಕನ್ಸ ನಿಜಾನ ಒಂದು ಗೊತ್ತಾಗ್ತಿಲ್ಲ. ನನಗೂ ಹಾಗೆ ಅನ್ಸ್ತಾ ಇದೆ ಕಣೋ. ಎಲ್ಲಿ ಒಂದ್ಸಲ ಗಿಲ್ಲು. ಅಪ್ಪ, ನೀವ್ ಗಿಲ್ಲಿ. ಅಂದ್ರೆ ಇಷ್ಟೋ ತನಕ ನಾವ್ ಕಂಡಿದ್ದು ಕನ್ಸಲ್ಲ, ಕನ್ಸು. ಮೀರಾ, ಮೀರಾ, ಮೀರಾ. ಸರ್, ಸಾರಿ ಸರ್, ನನಗೂ ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ನಾವ್ ಯಾಕಿಲ್ಲಿ ಮಲ್ಕೊಂಡಿದೀವಿ? ಸರ್, ಏನ್ ಹೀಗೆ ಕೇಳ್ತಿದ್ದೀರಾ? ನಿಮ್ಗೇನು ಗೊತ್ತೇ ಇಲ್ವಾ? ನನಗೇನು ಗೊತ್ತು? ಸರ್, ಇವತ್ ನನ್ ಬರ್ಡೇ, ಮರ್ತೋಯ್ತಾ?
ಹೌದು, ಮನೇಲಿ ಸೆಲೆಬ್ರೇಟ್ ಮಾಡಕ್ಕಾಗ್ಲಿಲ್ಲ ಅಂತ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ 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 ನೆನ್ಪಾಗ್ತಿಲ್ವಾ ಸರ್? ಇವಾಗ ನೀವ್ ಯಾಕೆ ಹೀಗೆ ಆಡ್ತಿದ್ದೀರಾ? ಅವಾಗ ಯಾಕೆ ನೀವು ಹಾಗೆ ನಡ್ಕೊಂಡ್ರಿ? ನನ್ಗೊಂದು ಅರ್ಥ ಆಗ್ತಿಲ್ಲ. ಏ ಹೇಗ್ ನಡ್ಕೊಂಡೆ ನಾನು? ಅದೇನು ಅಂತ ಬಿಡಿಸಿ ಹೇಳು. ಸ್ಟಾಫ್ಸ್ ಎಲ್ರು ಇದ್ರು ಸರ್. ಅವ್ರೆಲ್ರ ಮುಂದೆ ಈ ರಿಂಗ್ ಪ್ರೆಸೆಂಟ್ ಮಾಡಿ ನೀವೇ ತೋರ್ಸಿದ್ರಲ್ಲ. ಹಾಗೆ ನನ್ ಜೊತೆ ಏನೋ ಮಾತಾಡ್ತಾ ಹೋದ್ರಿ. ನಿಮ್ ನೆತ್ತಿಗೆ ಹತ್ತದಾಗ ಕೆಮ್ಮನ್ಬಿಡ್ತು. ಕೆಮ್ತಾ ಬ್ಯಾಲೆನ್ಸ್ ತಪ್ಪಿ ನೀವು ನನ್ ಮೇಲೆ ಬಿದ್ಬಿಟ್ರಿ. ತುಂಬಾ ಅನ್ಕಂಫರ್ಟಬಲ್ ಆಗಿತ್ತು ಸರ್. ಆಮೇಲೆ ನಾನೇ ನಿಮಗ್ ನೀರ್ ಕೂರ್ಸಿ ಕರ್ಕೊಂಡೋಗಿ ಮಲಗಿಸ್ದೆ. ಅವಾಗ ಮಲ್ಕೊಂಡವ್ರು ಇವಾಗ್ಲೇ ಎದ್ದೇಳ್ತಿರೋದು ನೀವು. ಮತ್ತೆ ಈ ಬಳೆ ಚೂರುಗಳು, ಈ ಹೂವ, ಇದೆಲ್ಲ ಓ ಇದಾ? ನೀವು ಬ್ಯಾಲೆನ್ಸ್ ತಪ್ಪಿ ನನ್ ಮೇಲೆ ಬಿದ್ಬಿಟ್ರಿ ಅಂತ ಹೇಳಿದ್ನಲ್ಲ, ಅವಾಗ ಬಳೆ ಹೊಡಿತು. ಆಮೇಲೆ ನಿಮ್ನ ಕರ್ಕೊಂಡ್ ಬಂದು ಇಲ್ಲಿ ಮಲಗಿಸ್ತಿರ್ಬೇಕಾದ್ರೆ ನೀವು ಬ್ಯಾಲೆನ್ಸ್ ತಪ್ಪಿ ನನ್ ಜಡೆ ಕೂದ್ಲು ಹೇಳಿದ್ಬಿಟ್ರಿ. ಅವಾಗ ಹೂವು ನಿಮ್ ಕೈಗೆ ಬಂದಿರ್ಬೇಕು. ಹೌದಾ? ಇಷ್ಟೆಲ್ಲ ನಡೀತಾ? ಅಲ್ಲ ಮೀರಾ, ನಾನು ಅವಾಗ್ಲೇ ನೀನು ಎಬ್ಬಿಸ್ಬೋದಿತ್ತಲ್ವಾ? ಟೈಮ್ ನೋಡಿ ಎಷ್ಟಾಯ್ತು ಅಂತ. ಪ್ರಯತ್ನ ಪಟ್ಟೆ ಸರ್, ಆದ್ರೆ ನಿಮ್ಗೆ ಎಚ್ಚರನೇ ಆಗ್ಲಿಲ್ಲ. ನಿಮ್ ಮೈ ಬೇರೆ ಬೆಚ್ಚಗಿತ್ತು. ಜ್ವರ ಇರ್ಬೋದೇನೋ, ಸ್ವಲ್ಪ ಮಲಗಿದ್ರೆ ಸರಿ ಹೋಗುತ್ತೆ ಅಂತ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಆದ್ರೂ ನನ್ನ ಇಷ್ಟು ತನಕ ನೀನು ಮಲಗೋದಕ್ಕೆ ಬಿಡಬಾರ್ದಿತ್ತು. ಮೊದಲೇ ನಮ್ಮಿಬ್ಬರ ಮೇಲೆ ಕೆಟ್ಟ ಅಪವಾದ ಇದೆ. ಈಗ ಆಫೀಸಲ್ಲಿ ನಾವು ಇಬ್ಬರೇ ಇದೀವಿ ಅಂದ್ರೆ ಅದು ಮತ್ತೆ ತಪ್ಪಾಗತ್ತೆ. ನಡಿ ಮೊದಲು ನಾವು ಇಲ್ಲಿಂದ ಹೋಗೋಣ, ಇಲ್ಲಿರೋದು ಬೇಡ. ಸರ್, ಈಗ್ಲೇ ಹೊರಟ್ರೆ ನಾವ್ ಅನ್ಕೊಂಡಿದ್ದಾಗಲ್ಲ. ಇಷ್ಟು ದೊಡ್ಡ ಡ್ರಾಮಾ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತಲ್ಲ. ಏನ್ ಮಾಡೋದು ಇವಾಗ? ಏನ್ ಯೋಚನೆ ಮಾಡ್ತಿದ್ಯಾ? ನಡಿ. ಸರ್ ಒಂದ್ ನಿಮಿಷ ವಾಶ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ಒಂದೇ ಒಂದು ನಿಮಿಷ ಸರ್, ಬಂದೆ. ಈ ಮನೇಲಿರೋ ಸಮಸ್ಯೆ ಅಂದ್ರೆ ಒಂದು ಮಣಿದು, ಇನ್ನೊಂದು ಅದ್ಕೆದು. ಇವೆರಡೂ ಬಗೆಹರಿದ್ರೆ ಮನೆ ನೆಮ್ಮದಿಯಾಗಿರುತ್ತೆ ಅಜ್ಜಿ.